ಕದ್ರಿ ಮ್ಯೂಸಿಕಲ್ ಫೌಂಟೇನ್ ತುಕ್ಕು ಹಿಡಿದು ಬಿಸಿಲು ಮಳೆಯ ಪರಿಣಾಮ 4 ವರ್ಷಗಳಿಂದ ನಿಷ್ಕ್ರಿಯಗೊಂಡಿದೆ. ಒಂದು ಕಾಲದಲ್ಲಿ ಪ್ರಮುಖ ಪ್ರವಾಸಿ ತಾಣವಾಗಲಿದೆ ಎಂದು ನಿರೀಕ್ಷಿಸಲಾಗಿದ್ದ ಕದ್ರಿ ಜಿಂಕೆ ಉದ್ಯಾನವನದ ಸಂಗೀತ ಕಾರಂಜಿ ಅಂದರೆ ಮ್ಯೂಸಿಕಲ್ ಫೌಂಟೇನ್ ಕಳೆದ 4 ವರ್ಷಗಳಿಂದ ನಿಷ್ಕ್ರಿಯವಾಗಿದೆ. ತಾಂತ್ರಿಕ ದೋಷಗಳು, ನಿರ್ವಹಣೆಯ ಕೊರತೆ ಮತ್ತು ಸಾರ್ವಜನಿಕರ ಹಿತಾಸಕ್ತಿ ಕ್ಷೀಣಿಸುತ್ತಿರುವುದರಿಂದ ಈ ಕಾರಂಜಿ ಇದೀಗ ತುಕ್ಕು ಹಿಡಿದು ಹಾಳಾಗಿದೆ. ಹಳೆಯ ಮೃಗಾಲಯದ ಆವರಣದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರಂಜಿಯನ್ನು ನಿರ್ಮಿಸಲಾಗಿತ್ತು. ಅಂದಿನ ಸಿಎಂ ಸಿದ್ದರಾಮಯ್ಯ ಅವರು 2018ರ ಜನವರಿ 7ರಂದು ಉದ್ಘಾಟಿಸಿದ್ದರು. ಇದು ಕೆಲವು ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸಿದರೂ ಕೋವಿಡ್ ಅವಧಿ ಸೇರಿದಂತೆ ವಿವಿಧ ಕಾರಣಗಳಿಂದ ಪ್ರದರ್ಶನಗಳನ್ನು ನಂತರ ನಿಲ್ಲಿಸಲಾಯಿತು. ಶಾಸಕ ಜೆಆರ್ ಲೋಬೋ ಅವರ ನೇತೃತ್ವದಲ್ಲಿ ಆರಂಭವಾಗಿ ಬಿಎನ್ಎ ಟೆಕ್ನಾಲಜಿ ಕಂಪನಿಯಿಂದ ಕಾರ್ಯಗತಗೊಂಡ ಈ ಯೋಜನೆಯು ಲೇಸರ್ ಲೈಟ್ ತಂತ್ರಜ್ಞಾನದೊಂದಿಗೆ ವರ್ಣರಂಜಿತ ನೀರಿನ ಪ್ರದರ್ಶನಗಳನ್ನು ಒಳಗೊಂಡಿತ್ತು. ಮೈಸೂರಿನ ನಂತರ ಇಂತಹ ದೊಡ್ಡ ಪ್ರಮಾಣದ ಕಾರಂಜಿಯನ್ನು ಹೊಂದಿದ ರಾಜ್ಯದ 2ನೇ ನಗರವಾಗಿ ಮಂಗಳೂರು ಹೊರಹೊಮ್ಮಿತ್ತು. ಆರಂಭದಲ್ಲಿ ಇದು ಹೆಚ್ಚು ಜನರನ್ನು ಸೆಳೆದರೂ ತಾಂತ್ರಿಕ ಸಮಸ್ಯೆಗಳು ಮತ್ತು ನಿರ್ವಹಣಾ ಲೋಪಗಳಿಂದ ಶೀಘ್ರದಲ್ಲೇ ಪ್ರದರ್ಶನಗಳನ್ನು ನಿಲ್ಲಿಸಲಾಯಿತು. ಮೂಲಸೌಕರ್ಯದ ನಿರ್ವಹಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಯಾವುದೇ ಬಿಡ್ಡರ್ಗಳು ಮುಂದೆ ಬರದ ಕಾರಣ ಮತ್ತು ಸಿಎಸ್ಆರ್ ನಿಧಿ ಅಥವಾ ಮೂಡಾ ಬೆಂಬಲದ ಕುರಿತ ಚರ್ಚೆಗಳು ಫಲಪ್ರದವಾಗದ ಕಾರಣ ಕದ್ರಿ ಮ್ಯೂಸಿಕಲ್ ಫೌಂಟೇನ್ ಕಳೆದ 4 ವರ್ಷಗಳಿಂದ ನಿರ್ವಹಣೆ ಮತ್ತು ನಿರ್ಲಕ್ಷಿತ ಸ್ಥಿತಿಯಲ್ಲಿಯೇ ಉಳಿದಿದೆ.